ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಸ್ಯಾಂಪಲ್ ಡಿಸೈನ್ ಹಾಕಿ ತೋರಿಸಿರೋವಂಥದ್ದು. ಇದಕ್ಕೆ 6 ಎಳೆ ದಾರ ಆ್ಯಸ್ ಯೂಶುವಲ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10, 11, 9 ಯಾವ್ದಾದ್ರು ನಡೆಯುತ್ತೆ. ಆ್ಯಸ್ ಯೂಶುವಲ್ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ದಾರನ ತೊಗೊಂಡು ಬಂದು ಒಂದು ಲೂಪ್ ಇರುತ್ತಲ್ಲ, ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಆಗುತ್ತೆ. ಅದು ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಮಾಡ್ಕೊತೀನಿ. ನೀಡಲ್ನ ಹಾಕಿ ಥ್ರೆಡ್ನ ಈ ಥರ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಟೈಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಇಲ್ಲಿ 2 ಟೈಮ್ಸ್ ಹಾಕಿ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋತೀನಿ 1 ಟೈಮು. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಬೇಕಂದರೆ ನೀವು ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೆಕೆಂಡ್ ಟೈಮ್ ಕೂಡ ನೀವು ಸಿಂಗಲ್ ಕ್ರೋಶೆ ಬದಲು ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದಿತ್ತು. ಸ್ಟಾರ್ಟಿಂಗ್ ನಾನು 4 ಟೈಮ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 3 to 4 ಟೈಮ್ಸ್ ಹಾಕೋಣ ಸ್ಟಾರ್ಟಿಂಗು. 4 ಟೈಮ್ಸ್ ಅಂದರೆ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಸೇರಿಸಿ 4 ಸತಿ ಹಾಕಿದ್ದೀನಿ. ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು 3 ಬೀಡ್ಸ್ನ ತೊಗೊಳ್ಳಿ. ಸ್ಮಾಲ್ ಬೀಡ್ಸ್ನ 3 ಬೀಡ್ಸು ಒಟ್ಟಿಗೆ ತೊಗೋತಾ ಇದ್ದೀನಿ. ಒಟ್ಟಿಗೆ ಇನ್ಸರ್ಟ್ ಮಾಡೋಣ. ಒಟ್ಟಿಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. 3 ಬೀಡ್ಗೂ ಸೇರಿ ಒಂದು ಸತಿ ಲಾಕ್ ಮಾಡಿ ಈ ರೀತಿ ಫ್ರೆಂಡ್ಸ್. ಸೆಂಟರ್ ಬೀಡನ್ನ ಸ್ವಲ್ಪ ಪುಷ್ ಮಾಡಿದ್ರೆ ಈ ಥರ ಟ್ರಯಾಂಗಲ್ ಟೈಪು ಲಾಕ್ನ ಟೈಟ್ ಮಾಡಿದ್ರೆ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಆ ಥರ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ. ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ಲ ನೀಡಲ್ ಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕನೇ ಒಂದೊಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನಾವು ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆ ಮಾಡಿದೆ ಸ್ಟಾರ್ಟಿಂಗಿಂದ 4 ಟೈಮ್ಸು. ಮತ್ತು ಬೀಡ್ಸ್ನ 3 ಬೀಡ್ಸ್ನ ಹಾಕಿ ಈ ಕಡೆನೂ ಕೂಡ 4 ಟೈಮ್ಸ್ನ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಫ್ರೆಂಡ್ಸ್ 4 ಚೈನ್ ಹಾಕ್ಕೊಂಡು ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶೆ ಅಂದರೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ, ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ನಾನು ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಫ್ರೆಂಡ್ಸ್ ಇದು ವಿತೌಟ್ ಕುಚ್ಚನ್ನು ಮಾಡ್ಕೋಬೋದು, ವಿತ್ ಕುಚ್ಚು ಮಾಡ್ಕೋಬೋದು. ನೀವು ಫೈನಲ್ ಲುಕ್ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಇವಾಗಲೂ ಕೂಡ 4 ಚೈನ್ ಆದ ತಕ್ಷಣ 4 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಅಗೇನ್ 3 ಬೀಡ್ಸ್ನ ಹಾಕ್ತೀನಿ. ಮತ್ತೆ ಬೀಡ್ ಲಾಕ್ ಮಾಡಿದ್ರೆ ಸೆಂಟರ್ ಬೀಡನ್ನ ಸ್ವಲ್ಪ ಹಿಂದೆಗಡೆ ಪುಷ್ ಮಾಡಿ ಲಾಕ್ ಮಾಡಿದ್ರೆ ಫ್ರೆಂಡ್ಸ್ ಈ ಥರ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾವು ಮತ್ತೆ ಹಾಫ್ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ 4 ಟೈಮ್ಸ್ ಮಾಡ್ಕೋತಾ ಇದ್ದೀನಿ. 4 to 5 ಟೈಮ್ಸ್ ಮಾಡ್ಬೋದು ಫ್ರೆಂಡ್ಸ್. 5 to 6, 7 ಟೈಮ್ಸು ನೀವು ನೋಡ್ಕೊಳ್ಳಿ. ನಿಮಗೆ ಕುಚ್ಚಿಗೆ ಆಮೇಲೆ ಮೇನ್ ಡಿಸೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪಲ್ಲಿ ನೀವು ಬೀಡನ್ನ ಹಾಕ್ಕೋಬೋದು. ಕೌಂಟಿಂಗ್ಸ್ನು ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ 4 ತೊಗೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೀವು ನೋಡ್ಕೋಬೋದು. ಬೀಡ್ ಲಾಕ್ ಮಾಡಿಕೊಂಡು ಒಂದು ರಿಂಗ್ ಬೀಡ್ ಕೂಡ ತೊಗೋತೀನಿ. ಒಂದು ರಿಂಗ್ ಬೀಡನ್ನ ತೊಗೊಂಡು ನೀಡಲ್ ಡೈರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆ ಹಾಕಿ ನೋಡಿ, ನೀಡಲ್ನ ಡೈರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆ ಹಾಕಿ ಥ್ರೆಡ್ನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲ ಬರೀ ಸಿಂಗಲ್ ಕ್ರೋಶೆ. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಇಲ್ಲಿ 9 ಟೈಮ್ಸ್ ಈ ರೀತಿ ಸಿಂಗಲ್ ಕ್ರೋಶೆ ಹಾಕೋತೀನಿ ಫ್ರೆಂಡ್ಸ್. ಒಂದು ಬಿಗ್ ಬೀಡನ್ನ ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ 4 ಟೈಮ್ಸ್, ಅಲ್ಲಿ ಒಂದು ಬಿಗ್ ಬೀಡನ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡೈರೆಕ್ಟಾಗಿ ರಿಂಗ್ನ ಈ ರೀತಿ ಅಟ್ಯಾಚ್ ಮಾಡ್ಕೊ ಹೋಗ್ತಾಯಿದ್ದೀನಿ. 9 ಸಿಂಗಲ್ ಕ್ರೋಶೆ ಮಾಡ್ತೀನಿ. 9 ಸಿಂಗಲ್ ಕ್ರೋಶಸ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಆರಾಮ್ಸಾಗಿ ಹಾಕ್ಕೊಂಡ್ರೆ 9 ಸಿಂಗಲ್ ಕ್ರೋಶೆ. ಯಾಕಂದರೆ ಫ್ರೆಂಡ್ಸ್ ಇಲ್ಲಿ ಸೆಂಟರಲ್ಲಿ ಕೂಡ ಒಂದು 3 ಬೀಡ್ಸ್ದು ಟ್ರಯಾಂಗಲ್ನ ಹಾಕ್ಕೋತೀನಿ ನಾನು. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ವಿತೌಟ್ ಕೌಂಟಿಂಗ್ಸು ನೀವು ಕಂಪ್ಲೀಟಾಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಸ್ವಲ್ಪ ಥ್ರೆಡ್ನ ತೆಗೆದುಬಿಟ್ಟು ಮೇಲೆ ಮಾಡಿಕೊಂಡು 3 ಬೀಡ್ಸ್ನ ಮತ್ತೆ ಹಾಕಿ 3 ಬೀಡ್ಸ್ನ ಇನ್ಸರ್ಟ್ ಮಾಡೋಣ. 3 ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಒಟ್ಟಿಗೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಆ ಸೆಂಟರ್ ಬೀಡನ್ನ ಸ್ವಲ್ಪ ಹಿಂದಕ್ಕೆ ಪುಷ್ ಮಾಡ್ತೀನಿ. ಇದನ್ನು ಟೈಟ್ ಮಾಡಿದ್ರೆ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಮತ್ತು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಸೈಡು ಕೂಡ 9 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ಇದನ್ನು ಸೇರಿಸಿ ನಾನು 9 ಸಿಂಗಲ್ ಕ್ರೋಶಸ್ನ ಮಾಡ್ಕೋತೀನಿ.
ಸೊ ಅವಾಗ ನಮಗೆ ಸೆಂಟರಲ್ಲಿ ಬರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ರೈಟ್ ಟು ಲೆಫ್ಟ್ ಆದ್ರೂ ನೀವು ಸೆಂಟರ್ಗೆ ಕರೆಕ್ಟಾಗಿ ಪುಷ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಎಲ್ಲ ಜರುಗುತ್ತಲ್ವ, ನಿಧಾನಕ್ಕೆ ಪುಷ್ ಮಾಡಿಕೊಂಡ್ರೆ ಅದನ್ನು ಸೆಂಟರ್ಗೆ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸೆಂಟರ್ಗೆ ಬರುತ್ತೆ. ಚೂರು ಆಚೆ ಈಚೆ ಇದ್ರೂ ನೀವು ಪುಷ್ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಈ ರೀತಿ 9 ಸಿಂಗಲ್ ಕ್ರೋಶೆ ಹಾಕೋತೀನಿ ಫ್ರೆಂಡ್ಸ್. ಈ ಡಿಸೈನ್ ಯಾವ ಥರ ಅಂದರೆ ಬಿಗ್ ಬೀಡು ಯಾವಾಗಲೂ ನಾರ್ಮಲ್ ನೀಡಲ್ ಸ್ಟಿಚ್ ಮಾಡ್ತಿರ್ತೀವಲ್ಲ ಫ್ರೆಂಡ್ಸ್, ಆ ಥರ ಡಿಸೈನ್ನ ನಾನು ಡೈರೆಕ್ಟಾಗಿ ಕ್ರೋಶದಲ್ಲೇ ಹಾಕಿರೋ ಅಂಥದ್ದು ಡಿಫ್ರೆಂಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಡಿಫ್ರೆಂಟಾಗೇ ಇದೆ ಆ್ಯಕ್ಚುಲಿ, ಟ್ರೈ ಮಾಡ್ಬೋದು. ಸೊ ಈ ಥರ 9 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಸ್ವಲ್ಪ ದಾರ ಮೇಲೆ ಮಾಡಿ, ಸ್ವಲ್ಪ ಲೆಂತಿಯಾಗೆ ದಾರ ಮೇಲೆ ಮಾಡ್ಕೋಬೇಕು. ಯಾಕಂದರೆ ಬಿಗ್ ಬೀಡಷ್ಟು ನೀಡಲ್ನ ತೆಗೆದುಬಿಟ್ಟು ಮೇಲೆಯಿಂದ ಕೆಳಗಡೆಗೆ ಬಿಗ್ ಬೀಡ್ ಒಳಗಡೆ ಈ ಥರ ನೀಡಲ್ನ ಹಾಕಿ ಆ ಲೂಪ್ ಇರುತ್ತಲ್ಲ, ಆ ಲೂಪ್ನ ಈ ಥರ ಜಸ್ಟ್ ಈ ಥರ ಪಾಸ್ ಮಾಡ್ಕೊಂಡು ಬರಬೇಕು. ಪಾಸ್ ಮಾಡ್ಕೊಬಂದು ಫ್ರೆಂಡ್ಸ್ ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ, ಇದು ಸೆಂಟರಿಗೆ ಬಂದಿಲ್ಲ, ನಾನು ಸ್ವಲ್ಪ ರೈಟಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಲೆಫ್ಟಿದು ಸಿಂಗಲ್ ಕ್ರೋಶೆ ಸ್ಪ್ರೆಡ್ ಮಾಡಿ ರೈಟಿಗೆ ಒಂಚೂರು ಅಡ್ಜಸ್ಟ್ ಮಾಡಿದೆ, ಸೆಂಟರಿಗೆ ಪ್ರಾಪರಾಗಿ ಕೂತ್ಕೋತು. ಇವಾಗ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಫ್ರೆಂಡ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕೋತೀನಿ. ಸ್ಟಾರ್ಟಿಂಗ್ ನಾವು ಹಾಫ್ ಡಬಲ್ ಕ್ರೋಶೆ ಹಾಕಿನೇ ಅಲ್ವಾ ಸ್ಟಾರ್ಟ್ ಮಾಡಿದ್ದು ಬೀಡ್ ಲಾಕ್ ಮಾಡಿಕೊಂಡು. ಸೊ ಇಲ್ಲೂ ಕೂಡ ಎಂಡ್ ಮಾಡ್ಬೇಕಾದ್ರೆ ಬೀಡ್ ಲಾಕ್ ಮಾಡ್ದಿರೇ ನಾವು ಜಸ್ಟ್ ಬಿಗ್ ಬೀಡ್ ಒಳಗಡೆ ಥ್ರೆಡ್ನ ಪಾಸ್ ಮಾಡಿಕೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀವಿ. ಸೊ ಥ್ರೆಡ್ಸ್ ಎಲ್ಲ ನೀಟಾಗಿ ತೊಗೊಂಡ್ಮೇಲೆ ಅದು ಲಾಕ್ ಆಗುತ್ತೆ, ಪರ್ಫೆಕ್ಟಾಗಿ ಲಾಕ್ ಆಗುತ್ತೆ ಫ್ರೆಂಡ್ಸ್. ಟ್ವಿಸ್ಟ್ ಕೂಡ ಆಗಲ್ಲ, ನಿಮಗೆ ಟ್ರೈ ಮಾಡ್ಬೋದು. ಅಲ್ಲಿಂದ ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ತೀನಿ 4 ಟೈಮ್ಸ್ ಇಲ್ಲ ಅಂದರೆ 5 ಟೈಮ್ಸ್ ಕೂಡ ನೀವು ಮಾಡ್ಕೋಬೋದು. 4 ಟೈಮ್ಸ್ ಅಥವಾ 5 ಟೈಮ್ಸ್ ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿರ್ತೀರ ಅಷ್ಟು ನೀವು ಮಾಡಿಕೊಂಡು ಮತ್ತೆ 3 ಬೀಡ್ಸ್ನ ಟ್ರಯಾಂಗಲ್ನ ಹಾಕ್ಕೊಳ್ಳೋಣ. ಸೊ ಅದು ಟ್ರಯಾಂಗಲ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಫ್ರೆಂಡ್ಸ್ ಬೇಕಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಅದನ್ನು. ಈ ರಿಂಗ್ ಬೀಡ್ ಒಂದೇ ಹಾಕ್ಕೋಬೋದು. ಇಲ್ಲ ನಾನು ಅದು ಇದು ಮ್ಯಾಚ್ ಆಗಲಿ ಅಂದ್ಬಿಟ್ಟು ನಾನು ಸೆಂಟರ್ಗೆ ಒಂದು ಟ್ರಯಾಂಗಲ್ನ ಹಾಕಿದ್ದೀನಿ, ಸೈಡಿಗೆ ಒಂದು ಹಾಕಿದ್ದೀನಿ. ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿದ್ದು, ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಈ ಡಿಸೈನ್ನ. ಒಂದು ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಅಗೇನ್ 3 ಬೀಡ್ಸ್ನ ಹಾಕ್ತೀನಿ. ನೀವು 3 ಬೀಡ್ಸ್ ಬದಲು ಮೀಡಿಯಮ್ ಸೈಜ್ 1 ಸಿಂಗಲ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಟ್ರಯಾಂಗಲ್ ಇಷ್ಟ ಇಲ್ಲ ಅಂದರೆ ಸೊ ಒಂದು ಸಿಂಗಲ್ ಮೀಡಿಯಮ್ ಸೈಜ್ ಬೀಡ್ ಕೂಡ ನಿಮ್ಗೆ ಮ್ಯಾಚ್ ಆಗುತ್ತೆ. ಸೊ ಆ ಥರ ಕೂಡ ಮಾಡ್ಕೋಬೋದು. ಇಲ್ಲ ವಿತೌಟ್ ಬೀಡ್ ಹಾಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡೋದ್ರೂ ನಡೆಯುತ್ತೆ, ಈವನ್ ಸಿಂಗಲ್ ಕ್ರೋಶೆ ಮಾಡಿದ್ರೂ ನಡೆಯುತ್ತೆ. ಸೊ ಡಿಸೈನ್ ಒಂದು ನೀವು ಸೆಂಟರ್ದು ತೊಗೊಂಡು ಫ್ರೆಂಡ್ಸ್ ನಿಮ್ಮ ಕ್ರಿಯೇಟಿವ್ ಆಗಿ ಯಾವ ಥರ ಆದರೂ ಫಾರ್ಮ್ ಮಾಡ್ಕೋಬೋದು. ಇಲ್ಲಿಂದ ಮತ್ತೆ ನಾನು 4 ಸಿಂಗಲ್ ಕ್ರೋಶೆ ಹಾಕಿ 4 ಚೈನ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಯಾವ ರೀತಿ ತೋರಿಸ್ದೆ ಅದೇ ಥರ 4 ಚೈನ್ ಹಾಕಿ ಮತ್ತೆ 4 ಹಾಫ್ ಡಬಲ್ ಕ್ರೋಶೆ ಬೀಡನ್ನ ಹಾಕಿ ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಸೆಕೆಂಡ್ ರಿಂಗ್ ಬರಬೇಕು ನಮಗಿಲ್ಲಿ. ಸ್ವಲ್ಪ ದಾರ ಮೇಲೆ ಮಾಡಿ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ಜಸ್ಟ್ ಬೀಡ್ ಲಾಕ್ ಮಾಡ್ಕೊಬಿಡ್ಬೇಕು. ಬೀಡ್ ಲಾಕ್ ಮಾಡಿಕೊಂಡು ಡೈರೆಕ್ಟ್ ರಿಂಗ್ನ ತೊಗೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಈ ರೀತಿ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ರಿಂಗ್ ಅಟ್ಯಾಚ್ ಮಾಡೋದಂತೂ ಬಿಗ್ ಬೀಡ್ ಲಾಕ್ ಮಾಡ್ಕೊಳ್ಳೋದು, ಡೈರೆಕ್ಟಾಗೆ ರಿಂಗ್ ಒಳಗಡೆ ನೀಡಲ್ನೆಲ್ಲ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇವಾಗ 9 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 9 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೆಂಟ್ರಲ್ಲಿ ಕೂಡ 3 ಬೀಡ್ಸ್ನ ಹಾಕ್ಕೋಬೇಕು. ಸೊ ಥ್ರೆಡ್ಡೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ. ಸರಿ ಮಾಡಿಕೊಂಡು ಇದೇ ಥರ 9 ಸತಿ ಕೌಂಟ್ ಮಾಡಿಕೊಂಡು ಸೆಂಟ್ರಲ್ ಬೀಡ್ ಹಾಕೋಂಗಿದ್ರೆ ಮಾತ್ರ ನೀವು ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಬರೀ ರೌಂಡನ್ನೇ ಹಾಕ್ಕೊಂಡು ಹೋಗ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಯಾವ ರೀತಿ ಆದರೂ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಕೂಡ 9ನ ಹಾಕಿ ಕಂಪ್ಲೀಟ್ ಮಾಡ್ಕೊತೀನಿ. 9 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ಈ ಹಾಫ್ ಸರ್ಕಲ್ ಕೂಡ. ಮೇಯ್ನ್ ಬಂದು ಬಿಗ್ ಬೀಡಿಂದ ರಿಂಗ್ ಅಟ್ಯಾಚ್ ಮಾಡೋದು ತುಂಬ ಈಸಿಯಾಗಿ ತೋರಿಸಿದ್ದೀನಿ. ಆ ಟಿಪ್ನ ನೀವು ಬೇರೆದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೀಡಲಿಂದ ಸ್ಟಿಚ್ ಮಾಡಿರೋ ಥರನೇ ಕಾಣುತ್ತೆ ನೋಡಿ. ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ನೀಡಲ್ನ ರಿಮೂವ್ ಮಾಡಿಕೊಂಡು ಈ ಬೀಡ್ ಇದೆಲ್ಲ ಬಿಗ್ ಬೀಡು ಮೇಲೆಯಿಂದ ಕೆಳಗಡೆಗೆ, ಸೊ ಮೇಲೆಯಿಂದ ಕೆಳಗಡೆಗೆ ತೊಗೊಂಡು ಆ ಲೂಪ್ ಏನಿದೆ ನಾವು ಇಟ್ಕೊಂಡಿರ್ತೀವಲ್ಲ ಆ ಲೂಪನ್ನ ಸ್ವಲ್ಪ ಮೆಲ್ಲಗೆ ಆ ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು, ಇವಾಗ ಬೀಡ್ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಬೀಡ್ ಲಾಕ್ ಮಾಡ್ದಿರ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಲಾಕ್ ಬೇಡ, ಬೀಡ್ ಲಾಕ್ ಅದಾಗದೇ ಆಗೋಗಿರುತ್ತೆ.
ಸೊ ಸ್ಟಿಫ್ನೆಸ್ಸು ಅಷ್ಟೇ ನಿಮ್ಗೆ ತುಂಬ ನೀಟಾಗಿ ಸ್ಟಿಫ್ ಆಗಿರುತ್ತೆ. ಯಾಕಂದರೆ ಹಿಂದೆಗಡೆ 2 ಲೈನ್ಸ್ ನಮಗೆ ಥ್ರೆಡ್ ಬಂದಿರುತ್ತೆ ಬೀಡ್ ಹಿಂದೆ. ಸೊ ಆಲ್ಮೋಸ್ಟ್ ಬಿಗ್ ಬೀಡನ್ನ ತೊಗೊಳ್ಳಿ, ಯಾಕಂದರೆ ಬೀಡ್ ಹಿಂದೆ ನಿಮಗೆ ಥ್ರೆಡ್ ಬಂದಿರುತ್ತೆ, ತೋರಿಸ್ತೀನಿ. ಸೊ ಅದರಿಂದ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಫ್ರಂಟ್ ಸೈಡಲ್ಲಿ ಆ ಥ್ರೆಡ್ಡು ಕೂಡ ಕಾಣಿಸೋದಿಲ್ಲ. ಸೊ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಔಟ್ಲುಕ್ ಬಂದಮೇಲೆ ಫೈನಲ್ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕುಚ್ಚು ನೋಡಿ, ಥ್ರೆಡ್ ಬಿಗ್ ಬೀಡಿಂದ 2 ಲೈನ್ ಬಂದಿದೆ. ಸೊ ಆ ಥರ ಬಂದಿರೋದ್ರಿಂದ ನಿಮಗೆ ರೈಟು ಲೆಫ್ಟು ಟ್ವಿಸ್ಟ್ ಕೂಡ ಆಗಲ್ಲ, ಸೊ ಬೆಂಡ್ ಕೂಡ ಆಗಲ್ಲ. ತುಂಬ ನೀಟಾಗೆ ರಿಂಗ್ಸು ಪರ್ಫೆಕ್ಟಾಗಿರುತ್ತೆ ನೋಡಿ. ಜಸ್ಟ್ ಸಾರಿ ಹೀಗೆ ಮಾಡಿದ್ರು ಅದು ಸ್ಟಿಫಾಗಿ ಹಾಗೆ ನಿಂತ್ಕೊಂಡಿರುತ್ತೆ. ಅದೊಂದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಲ್ಲಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಇದಕ್ಕೆ ಕುಚ್ಚು ಕೂಡ ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸ್ಟಿಫ್ ಆಗಿದೆ ಡಿಸೈನು. ಸೊ ಬೇಕಂದರೆ ಆ ಟ್ರಯಾಂಗಲ್ಸ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಓವರಾಲ್ ನೋಡಬೇಕಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ವಿತೌಟ್ ಕುಚ್ಚು ಡಿಸೈನೇ ನನಗಿಷ್ಟ ಆಯಿತು. ಸೊ ಅಂದರೆ ಇದು ಟ್ರಯಾಂಗಲ್ಸ್ ಏನು ಹಾಕಿದ್ದೀವಿ ಅದಕ್ಕೆ ನಿಮಗೆ ವಿತೌಟ್ ಕುಚ್ಚು ನಿಮಗೆ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಯಾವುದು ವಿತೌಟ್ ಕುಚ್ಚು ಸ್ಯಾರಿಗೆ ಡಿಸೈನ್ ಬೇಕು ಇದನ್ನು ಆರಾಮಾಗಿ ಮಾಡ್ಕೋಬೋದು. ವಿತ್ ಕುಚ್ಚು ಈ ಥರ ಕಾಣಿಸ್ತಾ ಇದೆ. ಸೊ ಒಂದು ಸ್ವಲ್ಪ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಡಿಫ್ರೆಂಟಾಗಿ ಹೊಸ ಥರ ಟ್ರೈ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಖಂಡಿತ ಟ್ರೈ ಮಾಡಿ. ಡಿಸೈನ್ ತುಂಬ ಚೆನ್ನಾಗಿದೆ. ಟಿಪ್ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಬಿಗ್ ಬೀಡಲ್ಲಿ ರಿಂಗ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 to 600 ಅರೌಂಡ್ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಇನ್ನೂ ಕಡಿಮೆ ಮಾಡೋರು ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.